ವಾರಯತ ವಾರಯತ ವೈರಿ ಸುಹೃದೋ ಮುನ್ ಮಾರಯತ ಮಾರಯತ ಪಾರಗಮನಾತ್ ಪ್ರಾಕ್ ಆಪತತ ಆಲಪತ ಇತ್ಯವದದುಚ್ಚೈ ಸತ್ವರಕರಾಜ ಪುರುಷಾನುಚಿತ ವಾಚ. ಇವರು ಶತ್ರುಗಳು, ಇವ್ರನ್ನ ವಾರಯತವ ನಿಲ್ಲಿಸಿ ತಡೀರಿ, ಅವ್ರನ್ನ ನಮ್ಮ ಹತ್ರ ಬರೋದ್ರೊಳಗೆ ಅವ್ರನ್ನೆಲ್ಲ ಮಾರಯತ ಕೊಂದಾಕ್ರಿ. ಮಾರೋ ಅಂತ ನಾವು ಶುರು ಮಾಡಿದ್ರೆ ಮಾರೋ ಅಂತ ಕೊಂದಾಕ್ರಿ ಅಂತ ಇದ್ದ. ಆ ಸಂದರ್ಭದಲ್ಲಿ ಆಚಾರ್ಯರು ಆ ತುರುಷ್ಕ ಭಾಷೆಯಲ್ಲಿಯೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಭಾಷಾಭಿಮಾನ ರೀ, ಅವ್ರದ್ದು ಲ್ಯಾಂಗ್ವೇಜ್ ಮಾತಾಡ್ಬಿಟ್ರೆ ಏನೋ ಒಂದು ಖುಷಿ ಅವ್ರಿಗೆ. ಹೀಗಾಗಿ ಅವರಂತ ಇದ್ದಾರೆ ಮಧ್ವಾಚಾರ್ಯರು, ನ ಜಡಾ ಜಲೆ ಪತತ ಸಾಹಸಾದಹೋ ನ ಭಯಂ ಹಿವೋ ಬಹುತಯ ಬಹುರ್ಜನಾತ್ ಭವತಾಂ ಪತಿಂ ಕ್ಷಿತಿಪತಿಂ ದೃದಿಕ್ಷವ ಪ್ರತಿಯಾಮಕೇನ ಕಲಹಂ ಚಿಕೀರ್ಷತ. ಹೇ ಜಡ ಅಂದ್ರು, ಮೂರ್ಖರೇ, ನಾವೇನೋ ನೀರ್ ಮೇಲೆ ಬರ್ತಾ ಇದ್ದೀವಿ ಅಂತ ನೀವು ನಮ್ಮ ಮೇಲೆ ಬಂದರೆ ನೀರೊಳಗೆ ಬೀಳ್ತೀರಿ. ನೀರ ಮೇಲೆ ನಡೆಯೋದು ಎಲ್ಲರಿಗೂ ಬರೋದಲ್ಲ, ಇದು ನಾವೇನೋ ಬರ್ತಾ ಇದ್ದೇವೆ. ನೀವೇನಾರು ಸಾಹಸ ಮಾಡಿದ್ರೆ ನೀರಲ್ಲಿ ಬಿದ್ದೋಗ್ತೀರಿ. ಅಲ್ಲ, ನಮ್ಮನ್ನು ನೋಡಿ ಯಾಕೆ ಹೆದರ್ತೀರಿ? ನಾವಿರೋದೇ ಸ್ವಲ್ಪ ಜನ, ನೀವು ಇಷ್ಟು ಜನ ಇದ್ದೀರಿ. ನಿಮ್ಮನ್ನು ನೋಡಿ ನಾವು ಹೆದರ್ಬೇಕೇ ವಿನ ನಮ್ಮನ್ನು ನೋಡಿ ನಿಮ್ಗೆ ಯಾವುದು ಭಯ ಇಲ್ಲ. ನಾವಿಲ್ಲಿ ನಿಮ್ಮ ಜೊತೆ ಯುದ್ಧ ಮಾಡಲಿಕ್ಕೆ ಬಂದದ್ದಲ್ಲ. ನಿಮ್ಮ ರಾಜನ ನೋಡಬೇಕು, ಅದಕ್ಕೆ ಯಾಕೆ ಜಗಳ ಮಾಡ್ತೀರಿ? ರಾಜನ ನೋಡ್ಲಿಕ್ಕೆ ಬಂದಿದ್ದೀವಿ, ರಾಜನ ಹತ್ರ ಕರ್ಕೊಂಡೋಗಿ ಅಂದರೆ ಇವರೆಲ್ಲ ಮಂತ್ರಮುಗ್ಧರಾಗ್ಬಿಟ್ಟಿದ್ದಾರೆ. ಆಚಾರ್ಯರ ಮಾತಿಗೆ ಎದರ ಮಾತಿಗೆ ಇಲ್ಲೇ ಇಲ್ಲ. ಅವರು ಎಲ್ಲರೂ ಸೇರಿ ಆಚಾರ್ಯರನ್ನು ಕರ್ಕೊಂಡು ಹೋಗಿದ್ದಾರೆ. ಆ ಎಲ್ಲ ಕ್ರೂರ ಭಟರ ಮಧ್ಯದಲ್ಲಿ ಬರುವ ಆಚಾರ್ಯರನ್ನು ನೋಡ್ತಾ ಆ ರಾಜ ಆಶ್ಚರ್ಯ ಪಡ್ತಾ ಇದ್ದಾನೆ. ಬಹಳ ಆಶ್ಚರ್ಯ ಆಯಿತು. ಅವನು ಕೇಳ್ತಾ ಇದ್ದಾನೆ, ಇಷ್ಟು ಜನ ನಮ್ಮ ಎಲ್ಲ ಜನ ಇದ್ದಾರೆ, ಯಾವಾಗ ನಿಮ್ಮನ್ನು ಏನು ಬೇಕಾದ್ರೂ ಮಾಡಬಹುದಿತ್ತು, ಕರುಣೆ ಅನ್ನೋದು ಚೂರು ಇಲ್ಲ ಇವರಿಗೆ. ಅಂಥವ್ರ ಮಧ್ಯ ಚೂರು ಹಿಂಸೆಗೆ ಒಳಗಾಗದೆ ನೀವು ಬಂದಿದ್ದೀರಿ, ಇದು ಹೇಗೆ? ಅಪ್ಲವದೇವ ನದೀ ತರಣಂತೆ ಹಂತ ಕಥಂಚ ಚಿಕಿರಿಷಸಿ ಕಿಂ ತ್ವಂ ತಂ ನಿಗದಂತಮಿತಿ ಪ್ರಭೃತಿಹ ಸ್ಮಾಹ ಮಹಾಪುರುಷೋತ್ತಮ ದಾಸ. ಅವು ಕೇಳ್ತಾ ಇದ್ದಾನೆ, ಪ್ಲವ ಅಂದರೆ ದೋಣಿ, ಅಪ್ಲವ ದೋಣಿ ಇಲ್ಲ, ಅಂಥದ್ರಲ್ಲಿ ಇಷ್ಟು ದೊಡ್ಡ ಗಂಗಾ ನದಿಯನ್ನು ನೀವು ಹೇಗೆ ದಾಟಿದ್ರಿ? ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂತ ಕೇಳಿದಾಗ ಮಧ್ವಾಚಾರ್ಯರು ಮಾತಾಡ್ತಾ ಇದ್ದಾರೆ. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾಮಸ್ತಾವಸ್ತೂರ್ಣಮಾಶಾಮುದೀಚಿ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ. ಮಧ್ವಾಚಾರ್ಯರು ಅವನ ಬಳಿಗೆ ಹೋದಾಗಿಂದ ಹಿಡಿದು ಅವನ ಜೊತೆ ಮಾತಾಡುವಾಗೆಲ್ಲ ಸಂಸ್ಕೃತ, ಕನ್ನಡ, ತುಳು ಯಾವುದು ಮಾತಾಡಿಲ್ಲ. ಆ ರಾಜನ ಭಾಷೆ ಒಳಗೆ ಮಾತಾಡ್ಬೇಕು. ಅವ್ರು ಆಡುವ ಮಾತುಗಳು ಕೇಳೇ ಅವನಿಗೆ ಆಶ್ಚರ್ಯ. ಸ್ವಾಮಿಗಳಿಗೆ ಈ ಲ್ಯಾಂಗ್ವೇಜ್ ಎಲ್ಲ ಬರ್ತಾ ಇದೆಯಲ್ಲ ಅಂತ ಆಶ್ಚರ್ಯ ಪಡ್ತಾ ಅವರು ಹೇಳ್ತಾ ಇದ್ದಾರೆ, ಜಗತ್ತನ್ನೇ ಬೆಳಗುವ ದೇವರು ಯಾರಿದ್ದಾನೋ ಅಂದರೆ ಸವಿತೃಮಂಡಲ ಮಧ್ಯವರ್ತಿಯಾದ ನಾರಾಯಣ, ಅವನ ಅನುಗ್ರಹದಿಂದ ಎಲ್ಲ ಆಗ್ತಾ ಇದೆ. ನಾವೀಗ ಉತ್ತರ ದಿಕ್ಕಿಗೆ ಹೋಗಬೇಕಾಗಿದೆ. ಈ ಮಾತುಗಳೇ ಅವನಿಗೆ ಆಶ್ಚರ್ಯ ಆಗ್ತಾ ಇದೆ. ಅವನಿಗೆ ಆಶ್ಚರ್ಯ ಅಂದರೆ ಇವರು ನಮ್ಮ ಭಾಷೆಯಲ್ಲಿ ಮಾತಾಡ್ತಿರೋದು ಒಂದು, ನಿಮ್ಮ ದೇವರು ನಮ್ಮ ದೇವರು ಒಂದೇ ಅನ್ನುವಂತೆ. ಅವ್ರದ್ದು ಜಗತ್ತನ್ನು ಬೆಳಗುವ ಸೂರ್ಯ ಚಂದ್ರರು, ಅವನಿಂದಲೇ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಎಂದಾಗ ಅವನು ಬಹಳ ಆಶ್ಚರ್ಯ ಪಡ್ತಾ ಒಂದು ಮಾತು ಹೇಳ್ತಾ ಇದ್ದಾನೆ, ನಾವು ನಮ್ಮ ಈ ಸಂಪತ್ತನ್ನೇ ನಿಮಗೆ ಕೊಡಬೇಕು ಅಂತಿದ್ದೇವೆ. ಗಾಂಭೀರ್ಯಂ ಧೃತಿ ಉರುವೀರ್ಯಮಾರ್ಯ ಭಾವಂ ತೇಜೋಗ್ರ್ಯಂ ಗಿರಮಪಿ ದೇಶಕಾಲಯುಕ್ತಾಂ ರಾಜ್ಯ ಸ್ಫುಟ ಉಪಲಭ್ಯ ವಿಸ್ಮಿತೋಸ್ಮೈ ರಾಜ್ಯಾರ್ಧಂ ಸಮಧಿ ಸಮರ್ಪಯಾಂಬಭೂವ.
ಮಧ್ವಾಚಾರ್ಯರ ಮಾತಿನ ಗಾಂಭೀರ್ಯ, ಅವರ ಧೈರ್ಯ, ಅವರ ಉತ್ಕೃಷ್ಟತೆ, ಅವರ ಪೌರುಷ, ಅವರ ಪೂಜ್ಯತೆ, ಅವರ ವರ್ಚಸ್ಸು, ದೇಶಕಾಲಕ್ಕೆ ಉಚಿತವಾಗಿ ಆಡಿದ ಮಾತು, ಅವುಗಳಲ್ಲಿರುವಂಥ ಸ್ಪಷ್ಟತೆ, ಇದನ್ನು ನೋಡಿ ರಾಜ ಅಂದ, ನಮ್ಮ ಅರ್ಧ ರಾಜ್ಯ ನೀವೇ ತೊಗೊಂಡ್ಬಿಡಿ ಇಂದ. ಅವರಂದರು, ರಾಜ್ಯ ತೊಗೊಂಡು ನಾ ಏನು ಮಾಡಲಿ, ನನ್ನ ಹತ್ರಿಗೆ ಆಲ್ರೆಡಿ ಒಂದು ದಂಡ ಇದೆ. ಯಾವುದದು? ಧರ್ಮದಂಡ. ಈ ರಾಜದಂಡ ನಿಂಗೆ ಸರಿ, ನಂಗೆ ಬೇಡ ಅಂಥೇಳಿ ಅವನಿಗೆ ಮರಳಿ ಕೊಟ್ಟುಬಿಟ್ಟಿದ್ದಾರೆ. ಹೀಗೆ ಅವನನ್ನು ಮಂತ್ರಮುಗ್ಧನನ್ನಾಗಿ ಮಾಡಿ ಮುಂದೆ ಸಂಚಾರ ಮಾಡುವಾಗ, ಹಾಗೆ ಒಮ್ಮೆ ಆಚಾರ್ಯರು ಪ್ರಯಾಣ ಮಾಡುವಾಗ ಒಂದು ಕಳ್ಳರದು ಗುಂಪು ಬಂದ್ಬಿಡ್ತಾನೆ. ಸ್ವಾಮಿಗಳಂದರೆ ಬೇಕಾದಷ್ಟು ಬೆಳ್ಳಿ ಬಂಗಾರ ಎಲ್ಲ ಇಟ್ಕೊಂಡಿರ್ತಾರೆ, ಮತ್ತು ಬರೀ ಅವ್ರಿಗೇನು ಶಕ್ತಿ ಪಕ್ತಿ ಇರಲ್ಲ, 4 ಬಡ್ದು ಎಲ್ಲ ತೊಗೊಂಡು ಹೋಗ್ಬೋದು ಅಂತ ಕಳ್ಳರ ಗುಂಪು ಬಂತು. ಕದಾಚಿಚ್ಚೋರಾಣಾಂ ನಿಕರಂ ಅವಲೋಕ್ಯಾಭಿಪತತಾಂ ಅವಸ್ಥಾಪ್ಯ ಸ್ವೀಯಾನ್ ಕರಗಪಟ ಪಿಂಡಾರ್ಥಮತಿಕೃತ್ ಚರನ್ನೇತೆ ಶ್ವೇತಾನತಮಿತಯ ಗಾತಯದಹೋ ವಿಭುಸ್ಸಮ್ಮೋಹ್ಯ ಪ್ರಾಗ್ವಿಜಯ ಇವ ಸಂಶಪ್ತ ಕಗಣಾನ್. ಆ ಕಳ್ಳರು ಬಂದಾಗ ಏನು ಮಾಡಿದ್ದಾರೆ ಆಚಾರ್ಯರು? ಕೈಯಲ್ಲಿ ಒಂದು ವಸ್ತ್ರ ಇತ್ತು, ಅದನ್ನು ಗಂಟು ಮಾಡಿ ಅವರು ಮಧ್ಯ ಹೀಗೆ ಎಸ್ಬಿಟ್ರು. ಆ ಕಳ್ಳರೆ ಅಂತ ತಿಳ್ಕೊಂಡ್ರು, ಇವ್ರು ಭಾರಿ ಬುದ್ಧಿವಂತರು, ಜಗಳ ಬೇಡ ಪಗಳ ಬೇಡ ಅಂತ ಎಲ್ಲ ಒಳಗೆ ಹಾಕಿ ಗಂಟು ಕಟ್ಟಿ ನಮ್ಮ ಹತ್ರ ಹಾಕಿಬಿಟ್ಟಿದ್ದಾರೆ. ಇನ್ನು ಯಾಕೆ ಸುಮ್ಮನೆ ನಾವು ಇವ್ರ ಹತ್ರ ಹೋಗ್ಬೇಕು, ಇದರಲ್ಲಿರೋದು ಶೇರ್ ಮಾಡ್ಕೊಳ್ಳೋಣ ಅಂತ ಆ ಗಂಟು ಎತ್ತಕ್ಕೆ ಹೋಗ್ತಾರೆ. ಭಾರಿ ಬಾರದ ಗಂಟು, ಪೂರ ಸಂಸ್ಥಾನ ಪೂರ ಇದರೊಳಗೆ ಇಟ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಅದ್ರಲ್ಲಿ ಒಬ್ಬ ನಂಗೆ ಸೇರಬೇಕು ಅಂತ ಒಬ್ಬ, ನಂಗೆ ಜಾಸ್ತಿ, ಅವ್ರವ್ರ ಜಗಳ ಶುರುವಾಗೋದು. ಇವ್ರ ಮೇಲೆ ಬಂದದ್ದು. ಆದರೆ ಆಚಾರ್ಯರು ಹಾಗೆಲ್ಲ ಮಾಡಿದ್ದಾರೆ. ಮುಂದೆ ಆಚಾರ್ಯರು ಹೀಗೆ ಸಂಚಾರ ಮಾಡುವಂತಹ ಕಾಲ, ಇನ್ನೊಬ್ಬ ಚೋರ ಕಳ್ಳ ಬಂದಿದ್ದ ಆಚಾರ್ಯರ ಹತ್ರ, ಉಪೇಂದ್ರ ತೀರ್ಥರು ಅಂತ. ಅವರ ಮೂಲಕ ಅವನನ್ನು ನಿಗ್ರಹ ಮಾಡಿಸಿದ್ದಾರೆ. ಏಕೇನ ತು ಶಿಷ್ಯೇಣ ಕೃಷ್ಣಕುಟಾರಾನ್ ನಿಸ್ತಾಡಿತ ಯುಥ್ಯಾನದ್ರಾವಯ ತದ್ರಾಕ್. ಕಳ್ಳ ಬಂದರೆ ಅವ್ರ ಶಿಷ್ಯ ಕೊಡಲಿ ಎತ್ತುಬಿಟ್ಟ, ಓಡೇ ಬಿಟ್ರು, ಯಾರು ಬೇಡ ಬೇಡ ಅಂತೇಳಿ. ಹೀಗೆ ಆಚಾರ್ಯರು ಮಾಡಿದ್ದಾರೆ. ಆಮೇಲೆ ಸತ್ಯತೀರ್ಥರ ರಕ್ಷಣೆ ಮಾಡಿದ್ದಾರೆ. ಹಿಮೋತ್ಪರ್ವತ ಪ್ರಾಂತ್ಯದಲ್ಲಿ ಸಂಚಾರ ಮಾಡುವ ಸಂದರ್ಭದಲ್ಲಿ ಆಚಾರ್ಯರ ಪ್ರಿಯ ಶಿಷ್ಯರಾದ ಸತ್ಯತೀರ್ಥರನ್ನು ಕೊಲ್ಲಬೇಕು ಅಂತ ಒಬ್ಬ ದೈತ್ಯ ಹುಲಿಯಂಥ ವೇಷವನ್ನು ಧಾರಣೆ ಮಾಡಿಕೊಂಡು ಬಂದಾಗ, ಆ ಮಹಾದೈತ್ಯನನ್ನು ಆಚಾರ್ಯರು ಲಘು ಪ್ರಹಾರ, ತಮ್ಮ ಹಸ್ತಪ್ರಹಾರದಿಂದಲೇ ನಿವಾರಣೆ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಪ್ರಾಪಸ ನಾರಾಯಣತ ಶುದ್ಧ ಶಿಲಾತ್ಮ ಪ್ರತಿಮಾ. ಆಚಾರ್ಯರು ನಾರಾಯಣ ಆಶ್ರಮಕ್ಕೆ ಹೋದಾಗ ವೇದವ್ಯಾಸದೇವರು ಪವಿತ್ರವಾದ ಶಿಲಾರೂಪದ ಪ್ರತಿಮೆಗಳನ್ನು ಅವರಿಗೆ ಕೊಟ್ಟಿದ್ದಾರಂತೆ. ಅದನ್ನೇ ವ್ಯಾಸಮುಷ್ಟಿ ಅಂತ ಕರೀತಾ ಇದ್ದಾರೆ. ಮುಂದೆ ಆಚಾರ್ಯರಿಗೆ ವೇದವ್ಯಾಸದೇವರು ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯವನ್ನು ಬರಿ ಅಂತ ಆದೇಶ ಕೊಡ್ತಾ ಇದ್ದಾರೆ. ಪಾರ ಆಶ್ಚರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾದೇನಂ ಧನ್ಯಂ ಭುವನೇ ಮನ್ಯಮಾನಃ. ಆಚಾರ್ಯರು ಒಬ್ಬರೇ ಸಮರ್ಥರು. ವೇದವ್ಯಾಸದೇವರಿಂದ ನಿರ್ಮಿತವಾದ ಮಹಾಭಾರತಕ್ಕೆ ನಿರ್ಣಯ ಬರೀಲಿಕ್ಕೆ ಇವರು ಬಿಟ್ಟರೆ ಮತ್ತಿನ್ಯಾರೂ ಇಲ್ಲ ಅಂತ ಭಾವಿಸಿ, ಉತ್ತಮವಾದ ತತ್ವ ಎಲ್ಲರಿಗೆ ತಿಳಿಬೇಕು, ಹಾಗೆ ಮಹಾಭಾರತಕ್ಕೆ ತಾತ್ಪರ್ಯವನ್ನು ತಾವು ರಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ತೀರ್ಥಗಳನ್ನು ದಾಟ್ತಾ ಮರಳಿ ಗಂಗಾ ನದಿಯ ತೀರಕ್ಕೆ ಬಂದಿದ್ದಾರೆ. ಮತ್ತೆ ಬಂದಾಗ ಅಲ್ಲಿ ಎಲ್ಲಿಯೂ ಕೂಡ ಮತ್ತೆ ನಾವೇ ಇಲ್ಲ. ಆ ಸಂದರ್ಭದಲ್ಲಿ ಮತ್ತು ಆಚಾರ್ಯರು ಹಾಗೆ ಹೇಗೆ ಮೊದಲು ಬರುವಾಗ ನಡೆದು ಬಂದರು ಹಾಗೆ ನೀರಿನ ಮೇಲೆ ಬರ್ತಾ ಇದ್ದಾರೆ. ಅವ್ರದ್ದು ಅಪರೂಪದ ಅವೆಲ್ಲ ಸಾಮರ್ಥ್ಯಗಳು, ಜಲಸ್ತಂಭನ ಕೌಶಲ್ಯ. ಏನು ಆಶ್ಚರ್ಯ ಅಂದರೆ ಆಚಾರ್ಯರು ನದಿ ಒಳಗೆ ನಡ್ಕೊಂಡು ಬಂದ್ಬಿಟ್ರು, ನದಿ ಒಳಗೆ ಬಂದಿದ್ದಾರೆ. ಆದರೆ ಅನಾರ್ದ್ರವಾಸ ಕುತೂಹಲಾರ್ದ್ರೈ, ನೀರೊಳಗೆ ಇಳಿದಿದ್ರು, ಅವ್ರ ಬಟ್ಟೆ ಮಾತ್ರ ನೆಂದಿಲ್ಲ. ಬಟ್ಟೆ ನೆನೆಯದ ಹಾಗೆ ನೀರೊಳಗೆ ಇಳಿಯೋದು ಯಾರಿಗೆ ಬರುತ್ತೆ? ಅದು ಮಧ್ವಾಚಾರ್ಯಗೆ ಬರಬೇಕು.
ಕಡೆಗೆ ಅವರೆಲ್ಲ ಆಚಾರ ನೋಡು ಅವರಂದ್ರು, ಸ್ವಾಮಿ ನೀವೇನೋ ಹೊರಟೋಗ್ತೀರಿ, ನಮ್ಮ ಕತೆ ಹಾಗೆ ನಾವೇ ಹೇಗೆ ಬರೋದು ಅಂತಂದ್ರು. ಆಚಾರ ಅಂದರು, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಾವೆಗಳೇ ಇಲ್ಲದಂತಹ ಗಂಗಾ ನದಿಯನ್ನು ಆಚಾರ್ಯರು ಆ ಶಿಷ್ಯರಿಗೂ ದಾಟಿಸಿದ್ದಾರೆ. ಹಸ್ತಿನಾಪುರದಲ್ಲಿ ಆಚಾರ್ಯರು ಚಾತುರ್ಮಾಸ್ಯವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸ್ವಯಂ ಗಂಗಾದೇವಿ ಬಂದು ಅವರಿಗೆ ಮೂರ್ತಿಮತ್ತಾಗಿ ಬಂದು ನಮಸ್ಕಾರ ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ಒಬ್ಬ ಆಚಾರ್ಯರ ಮೇಲೆ ದ್ವಂದ್ವ ಯುದ್ಧಕ್ಕೆ ಬಂದಿದ್ದಾನಂತೆ. ನಿಯುದ್ಧ ಸಿದ್ಧ ಯುಗ ಪದ್ದಿ ವೀರಂ ಮನ್ಯಾ ಭವಂತೋ ವಿಪಂತು ಮಾಂ ಬ್ರಾಕ್. ಆಚಾರ್ಯರಿಗೆ ತಮ್ಮ ಶಿಷ್ಯರಿಗೆ ಅವರ ಮಧ್ಯದಲ್ಲಿ ಒಮ್ಮೆ ವಿಚಿತ್ರ ಆಹ್ವಾನ ಕೊಟ್ರಂತೆ ಮಧ್ವಾಚಾರ್ಯರು. ಇನ್ನೇನಿಲ್ಲ, ನೀವೆಲ್ಲ ಒಟ್ಟಾಗಿ ನನ್ನ ಮೇಲೆ ಹೋರಾಟಕ್ಕೆ ಬರಬೇಕು, ಯುದ್ಧಕ್ಕೆ ಬರಬೇಕು. ಆಶ್ಚರ್ಯ ಆಯಿತು, ಎಲ್ಲಿ ಮಧ್ವಾಚಾರ್ಯರು, ಎಲ್ಲಿ ನಾವು? ಆ ಸಂದರ್ಭದಲ್ಲಿ ಒಟ್ಟಿಗೆ ಅವರ ಪೂರ್ಣ ಶಕ್ತಿಯನ್ನು ಹಾಕಬೇಕು ಅಂತ ಹೇಳ್ತಾ ಆಚಾರ್ಯರ ಮೇಲೆ ಮುಷ್ಟಿ ಯುದ್ಧಕ್ಕೆ ಬಂದರೆ ಯಾರನ್ನೂ ಬಿಟ್ಟಿಲ್ಲಂತ ಆಚಾರ್ಯ, ಎಲ್ಲರನ್ನೂ ಕೂಡ ಒಂದೇ ಮುಷ್ಟಿಯಲ್ಲಿ ಹಿಡಿದು ಬಿಟ್ಟಿದ್ದಾರೆ. ಯಾರಿಗೆ ಉತ್ಥೀಯತಾಂ ಯಸ್ಯ ಸಮರ್ಥತಾ ಸ್ಯಾತ್, ಯಾರಿಗೆ ಸಾಮರ್ಥ್ಯ ಇದೆ ನನ್ನ ಈ ಕಟ್ಟಿನಿಂದ ಬಿಡಿಸ್ಕೊಳ್ಳಿ ಎಂದರು. ಯಾರಿಗೆ ಬಿಡಿಸ್ಕೊಳ್ಳೋಕ್ಕಾಗಬೇಕ್ರಿ? ಎಲ್ಲ ಶಿಷ್ಯರು ಒಂದೇ, ಸ್ವಾಮಿ ಬಿಟ್ಟುಬಿಡಿ ಅಂತ ಇದ್ದಾರೆ. ಪುರಾವಿನ ಶ್ಯಾಮ ಇತೋ ದಯಾಲೋ ಸ್ವಾಮಿನ್ ವಿಮುಂಚೆ ತ್ಯವದಂಸ್ತದಾತೆ. ಇನ್ನು ಸ್ವಲ್ಪ ಹೊತ್ತು ನೀವು ಹೀಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ನಾವು ಬಿಡಿಸ್ಕೊಳ್ಳೋ ಪ್ರಯತ್ನವೂ ಮಾಡಬೇಕಾದ್ದಿಲ್ಲ, ಇರೋದೇ ಇಲ್ಲ. ನೀವಾಗ ನೀವೇ ಕಾರುಣ್ಯದಿಂದ ಬಿಟ್ಟರೆ ಉಂಟು, ಇಲ್ಲದೇ ಇಲ್ಲ. ಅವ್ರಿಗೆ ಆಶ್ಚರ್ಯ ಎಲ್ಲ ಶಿಷ್ಯರಿಗೆ, ನಮ್ಮ ಗುರುಗಳು ಇಂಥ ಶಕ್ತಿ ಇದೆ ಅಂದರೆ ಇವರು ಸಾಮಾನ್ಯರಲ್ಲ. ಅಲ್ಲಲ್ಲಿ ಜ್ಞಾನಕ್ಕಾಗಿ ಅವತಾರ ಮಾಡಿದ ಕಾರ್ಯ ಆಚಾರ್ಯ ಮಧ್ವರಾಗಿದ್ದರು. ಅವರ ಸಹಜ ಶಕ್ತಿ ಅದನ್ನು ಕೂಡ ತೋರಿಸ್ತಾ ಇದ್ದಾರೆ. ಮುಂದೆ ಆಚಾರ್ಯರು ಏನೆಲ್ಲ ಅವರ ಮಹಿಮೆಯನ್ನು ತೋರಿಸಿದ್ದಾರೆ, ಅವರ ಪ್ರವಚನದ ಕೌಶಲ್ಯ, ಮಧ್ವ ಆಚಾರ್ಯರ ಅವರ ಸಂದೇಶದ ಸಾರ, ಅದರಲ್ಲಿ ಬರುವಂಥ ವಿಷ್ಣು ಸರ್ವೋತ್ತಮತ್ವ, ಅದರ ಮಹಿಮೆ, ಇದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಮತ್ತೆ ನಾಳೆ ಸಿಗೋಣ ನೋಡೋಣ ಅಂತ ಹೇಳ್ತಾ, ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮದ್ವೇಷ